ಆಹಾರ ಪ್ರಿಯರಿಗಾಗಿ ಆರಂಭವಾಗಿರುವ ಕಾವೇರಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಇಂದು ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಮೈಸೂರಿನ ಹೆಬ್ಬಾಳ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಹತ್ತಿರ ಇರುವ ರೆಸ್ಟೋರೆಂಟನ್ನು ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡ ಟೇಪ್ ಕತ್ತರಿಸಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಮಾಜಿ ನಗರ ಪಾಲಿಕೆ ಸದಸ್ಯರಾದ ಕೆ.ವಿ. ಶ್ರೀಧರ್, ಕಾಂಗ್ರೆಸ್ ಮುಖಂಡರಾದ ರವಿ, ರಾಜಕೀಯ ಮುಖಂಡರು, ಸ್ನೇಹಿತರು, ಕುಟುಂಬಸ್ಥರು ರೆಸ್ಟೋರೆಂಟ್ಗೆ ಶುಭ ಹಾರೈಸಿದರು. ರೆಸ್ಟೋರೆಂಟ್ ಮಾಲೀಕರಾದ ಸಿದ್ದರಾಜುಗೌಡ ಮಾತನಾಡಿ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅನುಕೂಲವಾಗಲೆಂದು ಈ ಕಾವೇರಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟನ್ನು ಆರಂಭಿಸಿದ್ದೇವೆ. ಇಲ್ಲಿ ರುಚಿಯಾದ, ಶುಚಿಯಾದ ವೆಜ್ ಆರ್ ನಾನ್ ವೆಜ್ ಆಹಾರ ಸಿಗಲಿದೆ. ಬನ್ನಿ ಆಹಾರ ಸವಿದು ನೋಡಿ ಎಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪತ್ನಿ ಅಕ್ಷತಾ ಮುಂತಾದವರು ಉಪಸ್ಥಿತರಿದ್ದರು. ಈ ಕಡೆ ತಿರ್ಕೊಂಡು ಕೊಡಿ. ಇವತ್ತು ಕಾವೇರಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ನ ನಮ್ಮ ಸಿದ್ದರಾಜು ಅವರು ಓಪನ್ ಮಾಡ್ತಾಯಿದ್ದಾರೆ. ಅದಕ್ಕೆ ನಾನು ಇನಾಗ್ರೇಷನ್ ಮಾಡೋದಕ್ಕೆ ಇವತ್ತು ಬಂದು ಇವತ್ತು ತುಂಬ ಸಂತೋಷದಿಂದ ಈ ಹೋಟ್ಲನ್ನ ಉದ್ಘಾಟನೆ ಮಾಡಿದ್ವಿ. ಇವತ್ತಿನಿಂದ ಈ ಹೋಟ್ಲು ಸಾರ್ವಜನಿಕರ ಉಪಯೋಗಕ್ಕೆ ಎಲ್ಲ ಥರದ್ದು ಫುಡ್ಗಳು, ವೆಜ್ಜು, ನಾನ್ ವೆಜ್ಜು ಮತ್ತು ಎಲ್ಲ ಥರದ್ದು ತಿಂಡಿ ತಿನಿಸುಗಳನ್ನು ಈ ಹೋಟ್ಲಲ್ಲಿ ಸಿಗುತ್ತೆ. ತುಂಬ ಸುಸಜ್ಜಿತವಾಗಿ ಮಾಡೋರೆ ಮತ್ತು ಹೈಜೆನಿಕ್ ಆಗಿದೆ ಹೋಟ್ಲು. ಈ ಭಾಗದಲ್ಲಿ ಹೆಚ್ಚಿನ ಜನ ಕಾರ್ಮಿಕರುಗಳನ್ನೇ ಜಾಸ್ತಿ ಬರೋದ್ರಿಂದ ಅವ್ರಿಗೆಲ್ರಿಗೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಈ ಹೋಟ್ಲನ್ನ ಓಪನ್ ಮಾಡಿದ್ದಾರೆ. ಹೆಚ್ಚಿನ ಜನ ಇಲ್ಲಿ ಬಂದು ಇವರ ಕೊಡುವಂಥ ಆತಿಥ್ಯವನ್ನು ಸ್ವೀಕರಿಸಿ ಇವ್ರಿಗೂ ಒಳ್ಳೆಯದಾಗಬೇಕು ಮತ್ತು ಇಲ್ಲಿಗೆ ಬರುವಂಥ ಏನು ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ ಬರ್ತಾರೆ ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಸ್ನೇಹಿತರು, ನಮ್ಮ ಹೆಬ್ಬಾಳು ಬಡಾವಣೆ ನಿವಾಸಿಯಾದಂತಹ ಸಿದ್ದರಾಜು ಅವರು ಹೋಟೆಲ್ ಉದ್ಯಮದಲ್ಲಿ ಭಾಳಷ್ಟು ಪ್ರಗತಿಯನ್ನು, ಯಶಸ್ಸನ್ನು ಕಂಡಂಥವ್ರು. ಅದರಿಂದ ಭಾಳಷ್ಟು ದೊಡ್ಡ ಶ್ರಮ ಇದೆ ಅವ್ರದ್ದು. ಭಾಳಷ್ಟು ಹೋರಾಟ, ಪ್ರಯತ್ನಗಳ ಮುಖಾಂತರ ಇವತ್ತು ಅನೇಕ ಹೋಟೆಲ್ಗಳನ್ನು ಮಾಡೋದ್ರ ಮುಖಾಂತರ ಇವತ್ತು ಹೆಬ್ಬಾಳು ರಿಂಗ್ ರಸ್ತೆಯಲ್ಲಿ ಇನ್ಫೋಸಿಸ್ಗೆ ಹೋಗೋ ಏನು ಮಾರ್ಗ ಇದೆ, ಈ ಮಾರ್ಗದಲ್ಲಿ ಕಾವೇರಿ ಗ್ರ್ಯಾಂಡ್ ಅಂಥೇಳಿ ಒಂದು ಒಳ್ಳೆಯ ರುಚಿಕರವಾದ ಒಂದು ನಾನ್ ವೆಜ್ ಹೋಟೆಲನ್ನು ಇವತ್ತು ಉದ್ಘಾಟನೆಯನ್ನು ನಾವು ಮಾಡ್ತಾಯಿದ್ದೀವಿ. ಭಾಳ ಸಂತೋಷ ಆಗ್ತದೆ. ಒಬ್ಬ ಯುವ ಮಿತ್ರರು, ಸ್ನೇಹಿತರು ಒಂದು ವಿಭಿನ್ನವಾದ ಹಠವಾದ ಒಂದು ಛಲವಾದ ಪ್ರಯತ್ನಗಳ ಮಾಡ್ತಾ ಇದ್ದಾರಲ್ಲ, ಈ ಮುಖಾಂತರ ಯಶಸ್ಸನ್ನು ಸುಧಾ ಕಾಣ್ತಾ ಇರೋದು. ಇಂದಿನ ಯುವಕ ಮಿತ್ರರಿಗೆ ಈ ರೀತಿಯ ಒಂದು ಛಲ, ಹಠ ಇದ್ದರೆ ಯಾವುದೇ ಒಂದು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಸಿದ್ದರಾಜು ಅವರು ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಅವರು ಇವತ್ತು ಈ ಒಂದು ಬ್ರ್ಯಾಂಚಿನೇನು ಓಪನ್ ಮಾಡ್ತಿದ್ದಾರೆ ಅದರ ಯಶಸ್ಸೇ ಅವರ ಪ್ರಯತ್ನದ ಒಂದು ಯಶಸ್ಸು ಸಿಕ್ಕಿದೆ ಅಂಥೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಈ ಒಂದು ಬ್ರ್ಯಾಂಚು ಏನು ಕಾವೇರಿ ಗ್ರ್ಯಾಂಡ್ ಇನ್ಫೋಸಿಸ್ ರಸ್ತೆಯಲ್ಲಿರುವಂಥದ್ದು
ಈ ಭಾಗದ ಸ್ಥಳೀಯವಾಗಿರೋರು ಎಲ್ರಿಗೂ, ಮೈಸೂರು ನಗರದವ್ರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಸಿದ್ದರಾಜು ಪರವಾಗಿ ಇನ್ವೈಟ್ ಮಾಡ್ತಾಯಿದ್ದೀನಿ. ಬನ್ನಿ, ಇಲ್ಲಿನ ಸಿದ್ದರಾಜು ಅವರ ಕೈ ರುಚಿ ನೋಡಿ. ಒಳ್ಳೆಯ ಮಟನ್, ಚಿಕನ್, ಕಬಾಬ್ ಮತ್ತು ಕಲ್ಮಿ ಕಬಾಬ್, ವಿಭಿನ್ನವಾದ ಅನೇಕ ಐಟಮ್ಗಳು, ಗ್ರಾಮೀಣ ಸೊಗಡನ್ನು ಇಟ್ಕೊಂಡು ಅವ್ರ ಕರೆಗೆ ಒಂದು ಅಡುಗೆಯನ್ನು ಹೋಟೆಲನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಸಮಸ್ತರಿಗೂ, ಮೈಸೂರು ನಾಡಿನ ಸಮಸ್ತರಿಗೂ ಈ ಬಂದು ಭೇಟಿ ಕೊಡಿ, ಒಮ್ಮೆ ರುಚಿ ನೋಡಿ, ಯುವ ಮಿತ್ರರನ್ನ ಪ್ರೋತ್ಸಾಹ ಮಾಡಿ ಅವರು ಒಳ್ಳೆಯ ಉದ್ಯಮಿಯಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ. ಬನ್ನಿ ಮುಂದೆ ಈ ಕಡೆ ಬಾ ಬರ್ರ. ಇವತ್ತು ನಮ್ಮ ಕುಂಬಾರಕೊಪ್ಪಲಿನ ಸಿದ್ದರಾಜಣ್ಣ ಅವರು ಕಾವೇರಿ ಮೆಸ್ ಗ್ರ್ಯಾಂಡ್ ಅಂತೇಳಿ ಹೊಸ್ದಾಗಿ ಈ ಒಂದು ಹೋಟ್ಲನ್ನ ಉದ್ಘಾಟನೆ ಮಾಡ್ತಾಯಿದ್ದಾರೆ. ಭಗವಂತ ಇವರಿಗೆ ಆಯುಸ್ಸು, ಆರೋಗ್ಯ, ಧನಲಾಭ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಇವ್ರ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ. ಈ ಒಂದು ಮಾಡ್ತಾ ಇರೋಂಥ ಹೋಟ್ಲು ಯಶಸ್ವಿಯಾಗಿ ನಡೀಲಿ. ಭಾಳ ಅದ್ಧೂರಿಯಾಗಿ ಈ ಹೋಟ್ಲು ನಡೆದು ಇಲ್ಲೇನು ಸುತ್ತಮುತ್ತಲಿನ ಜನಗಳಿಗೆ, ಅದರಲ್ಲೂ ಇಲ್ಲಿ ಇರೋಂಥ ಜನಗಳು ಸ್ವಲ್ಪ ಬಡವ್ರು ಜಾಸ್ತಿ ಈ ಹೋಟ್ಲಿಗೆ ಬರ್ತಾರೆ. ಯಾಕೆಂದರೆ ಈ ಸಿದ್ದರಾಜಣ್ಣ ಅವ್ರದ್ದು ಇದು ಒಂದೇ ಬ್ರ್ಯಾಂಚ್ ಅಲ್ಲ, ಇದು 3-4 ಬ್ರ್ಯಾಂಚ್ ಮಾಡಿದ್ದಾರೆ. ಮತ್ತು ಈ ನಮ್ಮ ಮೈಸೂರು ಬಿಟ್ಟು ಮಂಡ್ಯದಲ್ಲೂ ಇವರು ಬ್ರ್ಯಾಂಚ್ಗಳನ್ನ ಮಾಡಿದರು. ಭಾಳ ನಮಗೂ ಖುಷಿ ಆಗ್ತು. ಈ ಒಂದು ಬ್ರ್ಯಾಂಚ್ಗಳು ಇವ್ರು ಏನು ಮಾಡ್ತಾರೆ ಅಲ್ಲೆಲ್ಲ ಭಾಳ ಕಮ್ಮಿಗೆ ಅಚ್ಚುಕಟ್ಟಾಗಿ ಈ ಫುಡ್ಡು ವ್ಯವಸ್ಥೆಗಳನ್ನ ಮಾಡಿಕೊಡ್ತಾರೆ ಅನ್ನೋದು ಪ್ರಚಾರ ಇವ್ರದ್ದು. ಭಾಳ ಕಮ್ಮಿಗೆ ಕಳೆದ ಬಾರಿ ನಮ್ಮ ಸೂರ್ಯ ಬೇಕ್ರಿ ಹತ್ರನೇ 40 ರೂಪಾಯಿಗೆ ಒಂದು ಚಿಕನ್ನು ಪಲಾವ್ ಕೊಡೋಕ್ಕೆ ಬಿರಿಯಾನಿನ ಇವರೇ ಫಸ್ಟು ಪ್ರಾರಂಭ ಮಾಡಿದವರು. ಅಲ್ಲಿಂದ ಇಲ್ಲಿವರೆಗೂ ಸತತ ಒಂದು 10 ವರ್ಷ ಆಯ್ತಾ ಸಿದ್ದರಾಜಣ್ಣ? 10 ವರ್ಷದಿಂದನೂ ಇವರು 16 ಬ್ರ್ಯಾಂಚ್ಗಳನ್ನ ಮಾಡಿ ಭಾಳ ಎಲ್ಲರಿಗೂ ಜನ ಮನ್ನಣೆ ಗಳಿಸಿ ಎಲ್ಲ ಬಡವ್ರಿಗೂ ಹೊಟ್ಟೆ ತುಂಬಿಸೋವಂಥ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಫಲ ಸಿಗಲಿ, ಭಗವಂತ ಇವ್ರಿಗೆ ಆಶೀರ್ವಾದ ಮಾಡಲಿ, ಹೋಟ್ಲು ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಏನು ಓಪನಿಂಗ್ ಗ್ರ್ಯಾಂಡ್ ಕಾವೇರಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇವತ್ತೇನು ಓಪನ್ ಮಾಡ್ತಾಯಿದ್ದೀವೋ, ಇದು ನಮ್ಮ ಒಂದು ಶ್ರಮದ ಏನೋ ಒಂದು ಯಶಸ್ಸು ಅಂತಲೇ ಹೇಳ್ಕೊಬೋದು. ಆದರೆ ಭಾಳ ಚೆನ್ನಾಗಿ ಮಾಡಿದ್ದೀವಿ. ಎಲ್ಲ ಹೋಟೆಲ್ಗಳನ್ನು ಇದೇ ಥರ ಗ್ರ್ಯಾಂಡಾಗಿ ಓಪನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅದು ಎಲ್ಲದಕ್ಕಿಂತ ಇದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಓಪನ್ ಮಾಡಿದ್ದೀವಿ. ಇಲ್ಲಿ ಎಲ್ಲ ಥರದ ವಿಧವಾದ ಐಟಮ್ಸ್ ಎಲ್ಲ ಮಾಡೋಕ್ಕೆ ಬೇರೆ ಬೇರೆ ಥರ ಎಲ್ಲ ಡ್ರಿಲ್ ಚಿಕನ್ನು ಹಾಗೂ ಮತ್ತು ಬಿರಿಯಾನಿ, ದಮ್ ಬಿರಿಯಾನಿ ಈ ಥರ ಒಂದು ಕೊಡಬೇಕು ಅಂತ ಈ ಹೆಬ್ಬಾಳು ಭಾಗದ ಇನ್ಫೋಸಿಸ್ ಹತ್ರ ಈ ಥರ ಹೋಟೆಲ್ ಎಲ್ಲೂ ಇರಲಿಲ್ಲ. ಈ ಒಂದು ನಾಟಿ ಸ್ಟೈಲ್ ಹೋಟೆಲ್ ಈ ಥರ ಎಲ್ಲೂ ಇಲ್ಲ. ಹಂಗಾಗಿ ಈ ಭಾಗದಲ್ಲಿ ಈ ಥರ ಹೋಟೆಲ್ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು. ಅದ್ರ ಬಗ್ಗೆ ಅದನ್ನು ಇವತ್ತು ಈಡೇರಿಸಿದ್ವಿ. ಇವತ್ತು ಚೆನ್ನಾಗಿ ಆಗಿದೆ. ಇದ್ರ ಮುಖಾಂತರ ಜನಗಳಿಗೆ ಎಷ್ಟು ಗೊತ್ತಾಗುತ್ತೆ, ಅದ್ರ ಈ ಭಾಗದ ಜನಗಳಿಗೆ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಇನ್ನು ಮುಂದೆ ನೋಡಬೇಕು. ಆದ್ರೂ ಇಲ್ಲಿ ಮಾಡುವಂಥ ಐಟಮ್ಸ್ ಇನ್ನು ಮತ್ತೆ ಈಗ ಇದ್ದಂಥ ಬ್ರಾಂಚ್ ಯಾವುದೇ ಬ್ರಾಂಚ್ಗಳಲ್ಲೂ ಈ ಥರ ಎಲ್ಲ ಐಟಮ್ಸ್ ಮಾಡ್ತಾ ಇರಲಿಲ್ಲ. ಈಗಿರೋ ಬ್ರಾಂಚಲ್ಲಿ ತುಂಬ ಐಟಮ್ಸು ಚೇಂಜಸ್ ಇದೆ. ಇದರಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಎಲ್ಲ ಇದೆ. ತಂದೂರಿ ಐಟಮ್ಸ್ ಹಾಗೂ ಕಲ್ಮಿ ಕಬಾಬ್, ಬೇರೆ ಬೇರೆ ಐಟಮ್ಸು ಎಲ್ಲ ಸ್ವಲ್ಪ ಬೇರೆ ಬೇರೆ ಥರ ವಿಧವಾದ ತಿಂಡಿ ತಿನಿಸುಗಳನ್ನು ಜಾಸ್ತಿ ಮಾಡೋಕ್ಕೆ ಇದು ಮಾಡಿದ್ದೀವಿ ಇದರಲ್ಲಿ. ಹಂಗಾಗಿ ಈ ಭಾಗದ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಮ್ಮದು ಈಗ ಈ ಬ್ರ್ಯಾಂಚು ನಮ್ಮದು ಒಂದು 6ನೇದು 7ನೇ ಬ್ರ್ಯಾಂಚ್ ಆಗಿದೆ. ಆಲ್ರೆಡಿ ಕೆಲವು ಬ್ರ್ಯಾಂಚ್ಗಳಲ್ಲಿ ಕೆಲವು ಕಡೆ ಎಲ್ಲ ಸ್ವಲ್ಪ ಸ್ಟಾಪ್ ಆಗಿದೆ, ಅದೇನು ಮಾಡಿಲ್ಲ. ಇನ್ನು ಕೆಲವು ಕಡೆ ಬ್ರ್ಯಾಂಚ್ಗಳೆಲ್ಲ ಚೆನ್ನಾಗಿ ನಡೀತಾ ಇದೆ. ಆದರೂ ಇದು ಈ ಬ್ರ್ಯಾಂಚು ಈ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದರಲ್ಲಿ ನಮ್ಮ ಹಳೆ ಬ್ರ್ಯಾಂಚ್ಗಳಲ್ಲಿ ಇಲ್ಲಿರುವಂಥ ತಿಂಡಿ ತಿನಿಸುಗಳೆಲ್ಲ ಇದರಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಂಗಾಗಿ ಜನಗಳು ಈ ಮುಖಾಂತರ ಬರಬೇಕು, ನೋಡಬೇಕು, ಇಲ್ಲಿ ಟೇಸ್ಟು ಮಾಡಬೇಕು ಪ್ರತಿಯೊಬ್ಬರು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹಾಂ ಸರ್, ಆ ಥರ ಏನು ಎದುರಿಸಿ ಅಂತ ಏನಿಲ್ಲ ಸರ್. ಅದು ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಸರ್. ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಅಂದಮೇಲೆ ಬಿಟ್ಟು ಬೇರೆ ಬಿಸ್ನೆಸ್ಗೆ ಹೋಗೋಕ್ಕಾಗಲ್ಲ. ಅದನ್ನೇ ಕಷ್ಟಪಟ್ಟು ಮಾಡೋದ್ರಲ್ಲಿ ಅದನ್ನೇ ಮಾಡ್ಕೊಂಡು ಹೋದಾಗ ಒಂದು ಸ್ವಲ್ಪ ದಿನ ಪ್ರಾಬ್ಲಮ್ ಆದರೆ ಒಂದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ದಿನ ಬಿಸ್ನೆಸ್ ಕಡಿಮೆ ಇದ್ದರೆ ಒಂದು ಸ್ವಲ್ಪ ದಿನ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ನಾವು ಕಾದು ಅದರಿಂದ ಸ್ವಲ್ಪ ನೋಡಿ ಮಾಡಬೇಕೇ ಹೊರತು ದುಡುಕಿ ಸುಮ್ಮನೆ ಮಾಡೋದು ಯಾರು ಏನು ಹೇಳ್ತಾರೆ ಅಂತ ಮಾಡೋದೆಲ್ಲ ಮಾಡಬಾರ್ದು. ನಾವು ರೇಟನ್ನ ಒಂದು ರೀಸನಬಲ್ ಆಗಿ ಕರೆಕ್ಟಾಗಿ ಇಟ್ಟಿದ್ರೆ ಆವಾಗ ಜನಕ್ಕೆ ಇಷ್ಟ ಆಗುತ್ತೆ. ದಿನ ಹೋಟ್ಲಲ್ಲಿ ಊಟ ಮಾಡೋರು ಸರ್ 100,000 ರೂಪಾಯಿ ಖರ್ಚು ಮಾಡಿ ಊಟ ಮಾಡೋಕ್ಕಾಗಲ್ಲ. ಡೈಲಿ ಊಟ ಮಾಡೋರಿಗೆ ಒಂದು ಬೇರೆ ಇನ್ನು ಒಂದು ಈ ದಿನ ಊಟ ಮಾಡೋರಿಗೆ ಒಂದು ರೀಸನಬಲಾಗಿ ರೇಟ್ ಸಿಕ್ಕಿದ್ರೆ ಅವರು ಡೈಲಿ ಇಷ್ಟಪಡ್ತಾರೆ. ಈಗ ಮನೇಲಿ ಖರ್ಚಾಗೋ ರೇಟ್ಗೆ ಇಲ್ಲಿ ಊಟ ಮಾಡ್ಬೋದು ಅಂದರೆ ಎಲ್ಲ ಫ್ಯಾಮಿಲಿ ಎಲ್ಲ ಬರೋಕ್ಕೆ ಇಷ್ಟಪಡ್ತಾರೆ. ಅದೇ ನಮ್ಮ ಇದು
ನಾವು ಆ ಉದ್ದೇಶದಲ್ಲೇ ಇಟ್ಕೊಂಡು ಮಾಡೋದು. ಈಗೆಲ್ಲ ಗ್ಯಾಸ್ ಎಲ್ಲ ತುಂಬ ಪ್ರಾಬ್ಲಮ್ ಇದೆ. ಒಂದು 10 ರೂಪಾಯಿ ಜಾಸ್ತಿ ಕೇಳಿದ್ರು ಜನ ಕೊಡ್ತಾರೆ, ಏನು ತೊಂದರೆ ಇಲ್ಲ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಹಾಗಂತ ತುಂಬ ದುಬಾರಿ ಮಾಡಬಾರ್ದು. ತುಂಬ ದುಬಾರಿ ಮಾಡಿದ್ರೆ ಜನಗಳಿಗೂ ಕಷ್ಟ ಇದೆ. ನಮಗೆ ಇಲ್ಲಿ ನಾವೇನು ಕಷ್ಟ ಅಂತ ಹೇಳ್ಕೊತೀವೋ ಜನಕ್ಕೆ ಅದಕ್ಕಿಂತ ಕಷ್ಟ ಇರುತ್ತೆ. ಹಂಗಾಗಿ ಜನಗಳಿಗೆ ದುಬಾರಿ ಮಾಡ್ದೇ ಏನೋ ಸ್ವಲ್ಪ ಜಾಸ್ತಿ ಖರ್ಚಾಗುವಂಥ ವೆಚ್ಚವನ್ನು ಸ್ವಲ್ಪ ಏನೋ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿ ತಗೊಳ್ಳೋದ್ರಲ್ಲಿ ಹೋಟ್ಲವ್ರು ಎಲ್ಲ ಹೋಟ್ಲವ್ರಿಗೆ ಹೇಳೋದು ಅದನ್ನು ಒಂದು ರೀಸನಬಲಾಗಿ ತಗೊಂಡ್ರೆ ತುಂಬ ಒಳ್ಳೆಯದು. ಜನ ಬಂದ್ರೇ ನಮ್ಮ ಹೋಟ್ಲು ನಾವು ಎಲ್ಲ ಬೆಳೆಯೋದು. ಅವ್ರು ಬಂದಿಲ್ಲ ಅಂದರೆ ನಾವೇನು ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇದರಿಂದ ಈ ಮೂಲಕ ಗ್ರಾಹಕರಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಬಂದು ಎಲ್ಲ ಊಟ ಮಾಡಿ ಟೇಸ್ಟ್ ನೋಡಿ ಖುಷಿಪಡಿ ಹೇಳಿ ಇನ್ನೂ ಮಂತೊಬ್ಬರಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯ್ತು, ನಮಸ್ಕಾರ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.